ಬಿಗ್ ಬಾಸ್ ಸೀಸನ್ 10ರಲ್ಲಿ ಅಸಲಿಯಾಟ ಶುರುವಾಗಿದೆ. ಮೊದಲ ದಿನವೇ ವಾರ್ನಿಂಗ್, ಎರಡನೇ ದಿನವೇ ಜಗಳ ಆರಂಭವಾಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹಲವು ಮನಸ್ಥಿತಿಗಳು ಒಂದೆಡೆ ಸೇರುತ್ತೆ. ಹೀಗಿದ್ದಾಗ ಜಗಳಗಳು ಕಾಮನ್. ಸಾಮಾನ್ಯವಾಗಿ ಬಿಗ್ ಬಾಸ್ಗೆ ಬಂದ ಮೊದಲ ವಾರ ಎಲ್ಲರೂ ಕೂಡ ಶಾಂತ ರೀತಿಯಿಂದ ವರ್ತಿಸೋದಕ್ಕೆ ಪ್ರಯತ್ನಿಸ್ತಾರೆ. ಮೊದಲ ದಿನವೇ ಯಾಕೆ ಕಿತ್ತಾಟ ಎನ್ನುವ ಭಾವನೆ ಅನೇಕರಲ್ಲಿ ಇರುತ್ತೆ. ಆದರೆ ಬಿಗ್ ಬಾಸ್ ಸೀಸನ್ 10ರಲ್ಲಿ ಈ ರೀತಿ ಆಗಿಲ್ಲ. ಎರಡನೇ ದಿನಕ್ಕೆ ಕಿತ್ತಾಟ ಶುರುವಾಗಿದೆ. ಒಂದೇ ಸೀರಿಯಲ್ನಲ್ಲಿ ನಟಿಸಿದ್ದ ಸಂಗೀತ ಶೃಂಗೇರಿ ಹಾಗೂ ವಿನಯ್ ನಡುವೆ ಈ ಕಿತ್ತಾಟ ಆರಂಭವಾಗಿದ್ದು. ಹಾಗಾದ್ರೆ ಯಾವ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳ ಆಯಿತು ಅನ್ನೋದನ್ನ ಹೇಳ್ತೀವಿ. ಇನ್ನು ಬಿಗ್ ಬಾಸ್ ಮನೆಗೆ ಅಚ್ಚರಿ ಎಂಬಂತೆ ಶಾಸಕ ಪ್ರದೀಪ್ ಈಶ್ವರ್ ಕಾಲಿಟ್ಟಿದ್ರು. ಇವರ ಎಂಟ್ರಿ ಅನೇಕರಿಗೆ ಅಚ್ಚರಿಯನ್ನ ತಂದಿತ್ತು. ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ಮನೆಗೆ ಬಂದಿರುವ ಬಗ್ಗೆ ಕೆಲವರು ಅಪಸ್ವರವನ್ನ ಎತ್ತಿದ್ದಾರೆ. ಆದ್ರೆ ವಿಚಾರ ಇದಲ್ಲ. ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋವನ್ನ ಬಿಟ್ಟಿದೆ. ಈ ಪ್ರೋಮೋದಲ್ಲಿ ಮನೆ ಮಂದಿಗೆ ಪ್ರತಿಯೊಬ್ಬರು ತಮ್ಮ ಬಗ್ಗೆ ಹೇಳಿಕೊಳ್ಬೇಕು ಎಂಬ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ರಕ್ಷಕ್ ಬುಲೆಟ್ ಹಾಗೂ ಡ್ರೋನ್ ಪ್ರತಾಪ್ ಮಾತಾಡಿರುವ ತುಣುಕನ್ನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಡ್ರೋನ್ ಪ್ರತಾಪ್ ಈ ರೀತಿ ಹೇಳಿದ್ದಾರೆ: ನನ್ನನ್ನ ನಂಬಿ ಅಂತ ನಾನ್ ಹೇಳಲ್ಲ, ನನ್ಗೆ ಚಾಲೆಂಜ್ ಮಾಡ್ತೀರಾ ಅಂದ್ರೆ ಮಾಡಿ, ಹೀಗಂತ ಪ್ರತಾಪ್ ಹೇಳಿದ್ರೆ, ಇನ್ನು ರಕ್ಷಕ್ ಹೇಳಿದ್ದು ನಮ್ಮ ಬಗ್ಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳೋದ್ ಬೇಡ, ನಮಗೆ ನಾವು ಸಾಬೀತು ಪಡಿಸಿಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಕೂಡ ತಮ್ಮದೇ ಖಡಕ್ ಸ್ಟೈಲ್ನಲ್ಲಿ ಈ ರೀತಿ ಹೇಳಿದ್ದಾರೆ: ಮೋಟಿವೇಶನ್ ಮಾಡೋ ಪ್ರತಿಯೊಬ್ಬನೂ ಇಲ್ಲಿ ತನ್ನನ್ನ ತಾನು ಸಾಚಾ ಅಂತ ಹೇಳ್ತಿದ್ದಾನೆ. ನಾವು ಈ ಪೀಳಿಗೆಗೆ ಸರಿಯಾಗಿ ಮೋಟಿವೇಟ್ ಮಾಡ್ತಿಲ್ಲ. ಇನ್ನು ಕೆಲವರು ತಪ್ಪಾಗಿ ಮೋಟಿವೇಟ್ ಮಾಡ್ತಿದ್ದೀವಿ. ದೊಡ್ಡವರು ಏಣಿ ಹತ್ತೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಏಣಿ ಹತ್ತಿ ತುದಿಯವರೆಗೆ ಹೋಗೋದು ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಈ ಜನರೇಷನ್ಗೆ ಏಣಿಯೇ ಸಿಕ್ತಿಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಇಲ್ಲಿ ಮಾತಾಡಿರುವ 3 ಜನ ಕೂಡ ಸಖತ್ ಮಾತುಗಾರರೇ. ಆದ್ರೆ ಪ್ರದೀಪ್ ಈಶ್ವರ್ ಹೇಳಿದ ಈ ಒಂದು ಮಾತು ಕೇಳ್ತಾ ಇದ್ರೆ ಇದು ರಕ್ಷಕ್ ಹಾಗೂ ಡ್ರೋನ್ ಪ್ರತಾಪ್ಗೆ ಡೈರೆಕ್ಟ್ ಆಗಿ ಹೇಳಿರೋ ರೀತಿನೇ ಭಾಸವಾಗ್ತಾ ಇದೆ. ಈ ಮೂಲಕ ಡ್ರೋನ್ ಪ್ರತಾಪ್ ಹಾಗೂ ರಕ್ಷಕ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೊಂದು ಕಡೆಯಾದ್ರೆ ಇನ್ನೊಂದು ಕಡೆಯಲ್ಲಿ ಸಂಗೀತ ಶೃಂಗೇರಿ ಹಾಗೂ ವಿನಯ್ ಗೌಡ ನಡುವೆ ಮಾತಿನ ಚಕಾಮಕಿ ನಡೆದು ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದೆ. ಅನರ್ಹರನ್ನ ನಾಮಿನೇಟ್ ಮಾಡೋದಕ್ಕೆ ಅರ್ಹರಿಗೆ ಅವಕಾಶ ಇತ್ತು. ಈ ಪೈಕಿ ವಿನಯ್ ಅವರು ಸಂಗೀತ ಹೆಸರನ್ನ ಹೇಳಿದ್ರು. ಅನರ್ಹರಿಗೆ ಸೋಫಾ ಬೆಡ್ರೂಮ್ ಬಳಸೋದಕ್ಕೆ ಅವಕಾಶ ಇರಲಿಲ್ಲ. ಅಷ್ಟಿದ್ರೂ ಸಂಗೀತ ಅವರು ಸೋಫಾ ಮೇಲೆ ಕುಳಿತಿದ್ರು. ಇದೇ ವಿಚಾರವನ್ನ ಇಟ್ಕೊಂಡು ವಿನಯ್ ಅವರು ಸಂಗೀತ ಅವರನ್ನ ನಾಮಿನೇಟ್ ಮಾಡಿದ್ರು. ಇದಕ್ಕೆ ಸಂಗೀತ ಸಿಟ್ಟಾಗಿದ್ದಾರೆ. ನಾನು ತಪ್ಪು ಮಾಡಿದ್ರೆ ಬಿಗ್ ಬಾಸ್ ಶಿಕ್ಷೆ ಕೊಡ್ತಾ ಇದ್ರು, ನೀವೇ ಬಿಗ್ ಬಾಸ್ ಆಗ್ಬಿಟ್ರಲ್ಲ ಅಂತ ಸಂಗೀತ ವಿನಯ್ ಜೊತೆಗೆ ಜಗಳಕ್ಕೆ ಇಳಿದ್ರು. ಆಗ ವಿನಯ್ ಸಂಗೀತಾಗೆ, ನೀವು ಇದನ್ನ ಪರ್ಸನಲ್ ಆಗಿ ತಗೊಂಡ್ರೆ ಏನೂ ಮಾಡೋಕೆ ಆಗಲ್ಲ ಅಂದಾಗ, ಪರ್ಸನಲ್ ಆಗಿ ಯಾರು ತಗೊಂಡಿದ್ದು ಅಂತ ಗೊತ್ತು ಎಂಬುದಾಗಿ ಸಂಗೀತ ಹೇಳ್ತಾರೆ. ಇದಕ್ಕೆ ಸಿಟ್ಟಾದ ವಿನಯ್, ನನ್ನತ್ರ ಯಾರು ಕೂಡ ಮಾತಾಡೋದನ್ನ ಇಟ್ಕೋಬೇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಇಬ್ಬರ ಮಧ್ಯೆ ಮನಸ್ತಾಪ ಏರ್ಪಟ್ಟಿದೆ. ಇನ್ನು ಬಿಗ್ ಬಾಸ್ಗೆ ಚಾರ್ಲಿ ಬರ್ತಾಳೆ ಅಂತ ವಾಹಿನಿ ಈ ಹಿಂದೆನೇ ಹೇಳಿಕೊಂಡಿತ್ತು. ಹಾಗಾಗಿ ಬಿಗ್ ಬಾಸ್ ವೀಕ್ಷಕರು ಚಾರ್ಲಿಗಾಗಿ ಕುತೂಹಲದಿಂದ ಕಾದು ಕೂತಿದ್ರು. ಆದ್ರೆ ಬಿಗ್ ಬಾಸ್ ವೀಕ್ಷಕರಿಗೆ ನಿರಾಸೆ ಮಾಡಿದ್ದಾರೆ. ನಿಮ್ಮ TRPಗೋಸ್ಕರ ಚಾರ್ಲಿ ಹೆಸರನ್ನ ಬಳಸಿಕೊಂಡ್ರಿ ಅಂತ ಅದೆಷ್ಟೋ ವೀಕ್ಷಕರು ರೊಚ್ಚಿಗೆದ್ದಿದ್ದಾರೆ. ಜನರಲ್ಲಿ ಆಸೆ ತೋರಿಸಿ ಕೊನೆಗೂ ಚಾರ್ಲಿಯನ್ನ ಕರೆಸದೇ ಇದ್ದಿದ್ರಿಂದ ನಾವು ಶೋನೇ ನೋಡಲ್ಲ ಅಂತ ತುಂಬಾ ವೀಕ್ಷಕರು ಶೋ ವಿರುದ್ಧ ಕಿಡಿಕಾರಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಮುದ್ದು ಚಾರ್ಲಿಯ ಎಂಟ್ರಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಚಾರ್ಲಿ ಶೋಗೆ ಬರುವ ತನಕವೂ ವೀಕ್ಷಕರಿಗೆ ನಂಬಿಕೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ನ ಮೊದಲ ಸ್ಪರ್ಧಿ ಚಾರ್ಲಿ ಅಂತ ಹೇಳಿದ್ದ ಬಿಗ್ ಬಾಸ್ ತಂಡ ಮೊದಲ ಸ್ಪರ್ಧಿಯಾಗಿ ನಮ್ರತಾ ಗೌಡ ಅವರನ್ನ ಕಳುಹಿಸಿ ವೀಕ್ಷಕರಲ್ಲಿ ನಿರಾಸೆಯನ್ನ ಮೂಡಿಸಿದ್ರು. ಆದ್ರೀಗ ಮತ್ತೆ ಚಾರ್ಲಿಯ ಎಂಟ್ರಿ ಆಗಲಿದೆ ಅಂತ ತಿಳಿದು ಬರ್ತಾ ಇದೆ. ಆದ್ರೆ ಕಾದು ನೋಡ್ಬೇಕಷ್ಟೆ.